ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಕನ್ನಡ ನಾಡಿಯಲ್ಲಿ ಇವತ್ತು ಯಾವೆಲ್ಲ ಪ್ರಮುಖ ಸುದ್ದಿಗಳಿದೆ ಅಂತ ನೋಡೋಣ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಉತ್ತರ ಕರ್ನಾಟಕದಲ್ಲಿ ಮಳೆ ಅಬ್ಬರ, ನದಿಗಳ ಭೋರ್ಗರೆತಕ್ಕೆ ದೇವರಿಗೆ ಜಲದಿಗ್ಬಂಧನ. ಇತ್ತ ಹಾಸನ, ಶಿವಮೊಗ್ಗದಲ್ಲಿ ರಜೆ ಘೋಷಣೆ. ರಾಜ್ಯದಲ್ಲಿ ವರುಣನ ಕಣ್ಣಾಮುಚ್ಚಾಲೆ ಆಟ, ಬರದ ಹೊಡೆತಕ್ಕೆ ಕಂಗಾಲಾದ ಅನ್ನದಾತ. ಮಳೆಗಾಗಿ ಮೊಳಗಿದ ಪೂಜೆ ಪ್ರಾರ್ಥನೆ. ಚಾಮುಂಡಿ ದರ್ಶನಕ್ಕೆ 2,000 ರೂಪಾಯಿ ಟಿಕೆಟ್, 30 ನಿಮಿಷದಲ್ಲಿ ಹೈಟೆಕ್ ದರ್ಶನಕ್ಕೆ ಪ್ಲಾನ್. ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಪ್ರೊಟೆಸ್ಟ್. ರಾಜ್ಯದಲ್ಲಿ ಇಷ್ಟು ದಿನ ಕೈಕೊಟ್ಟಿದ್ದ ಮುಂಗಾರು ಮಳೆ ಈಗ ಅಬ್ಬರಿಸ್ತಾ ಇದೆ. ಮಳೆಯ ಹೊಡೆತಕ್ಕೆ ನದಿಗಳು ಉಕ್ಕಿ ಹರಿತಾ ಇದ್ದು, ಖಾಲಿಯಾಗಿದ್ದ ಡ್ಯಾಂಗಳು ಭರ್ತಿಯಾಗ್ತಾ ಇವೆ. ಮತ್ತೊಂದು ಕಡೆ ದೇವರಿಗೂ ಜಲ ದಿಗ್ಬಂಧನ ಎದುರಾಗಿದ್ದು, ಹಲವೆಡೆ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಗಾಲದ ಹೊಸ್ತಿಲಲ್ಲೇ ಮಾಯವಾಗಿದ್ದ ಮುಂಗಾರು ಭರ್ಜರಿಯಾಗಿ ಎಂಟ್ರಿ ಕೊಡ್ತಿದೆ. ಕಾದು ಕಾದು ಭೂಮಿಗೆ ಬಿದ್ದ ಮಳೆ ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಬಿತ್ತಿದ ಬೀಜ ಮೊಳಕೆ ಒಡಿತಿಲ್ಲ, ಬೆಳೆಗೆ ನೀರಿಲ್ಲ ಅಂತ ಕಂಗೆಟ್ಟವರನ್ನ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಮಳೆಯಿಂದ ಡ್ಯಾಂಗಳ ಬಡಲು ತುಂಬಿಕೊಡ್ತಿದ್ದು, ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಶುರುವಾದ ಮಳೆ ಎಫೆಕ್ಟ್ ಬೆಳಗಾವಿ, ಚಿಕ್ಕೋಡಿಗೆ ತಟ್ಟಿದೆ. ಮಲಪ್ರಭಾ ನದಿ ಉಕ್ಕಿ ಹರಿತಿದೆ. ಹೀಗಾಗಿ ಖಾನಾಪುರದ ಹಬ್ಬನಟ್ಟಿ ಮಾರುತಿ ಮಂದಿರಕ್ಕೆ ಜಲದಿಗ್ಬಂಧನವಾಗಿದೆ. ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಿದ್ದು, ಭಕ್ತರು ದೂರದಿಂದಲೇ ದರ್ಶನ ಪಡೆದು ಹೋಗ್ತಿದ್ದಾರೆ. ಈಗ ಮಲಪ್ರಭಾ ನದಿಗೆ ಒಳಹರಿವಿನ ಮಟ್ಟ ಆರಂಭವಾಗಿರ್ತಕ್ಕಂಥದ್ದು. ಈ ಒಳಹರಿವು ಇನ್ನೂ ಒಂದು 15 ದಿನಗಳ ಕಾಲ ಹೀಗೆ ಮುಂದುವರೆದ್ರೆ ಡ್ಯಾಂಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ 37 TMC ಸಾಮರ್ಥ್ಯದ ನವಿಲು ತೀರ್ಥ ಜಲಾಶಯದಲ್ಲಿ ಈಗ ಕೇವಲ ಒಂದು 6 ರಿಂದ 7 TMC ನೀರು ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಈಗ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಮಳೆ ಚುರುಕನ್ನ ಪಡೆದಿದೆ. ಇದೇ ರೀತಿ ಮಳೆ ಮುಂದುವರಿಲಿ ಅಂತಕ್ಕಂಥದ್ದು ರೈತರು ಮತ್ತು ಸಾರ್ವಜನಿಕರ ಏನು ದೇವರಿಗೆ ಮೊರೆಯಾಗಿದೆ. ಕೃಷ್ಣಾ ನದಿ ಒಳಹರಿವು ಹೆಚ್ಚಳವಾಗಿದ್ದು, ಒಂದೇ ರಾತ್ರಿಯಲ್ಲಿ 25,000 ಕ್ಯೂಸೆಕ್ ನೀರು ಏರಿಕೆಯಾಗಿದೆ. ಇದರಿಂದ ಕಲ್ಲೋಳ ಯಡುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಅಷ್ಟೇ ಅಲ್ಲ, ನೇಪಾಣಿ ತಾಲೂಕಿನ 3 ಕೆಳ ಹಂತದ ಸೇತುವೆ ಜಲಾವೃತವಾಗಿದೆ. ಹೀಗಾಗಿ ಗ್ರಾಮಸ್ಥರು ಪರ್ಯಾಯ ಮಾರ್ಗದಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಈ ಮಧ್ಯೆ ಯಾರೂ ಕೂಡ ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಸಂಪೂರ್ಣವಾಗಿ ಬತ್ತಿ ಹೋಗಿದ್ದ ನದಿಗಳಿಗೆ ಈಗ ಜೀವಕಳೆ ಬಂದಿರತಕ್ಕಂಥದ್ದು. ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ನದಿಗಳು ತಮ್ಮ ಅಪಾಯದ ಮಟ್ಟದಲ್ಲಿ ಇವತ್ತು ಹರಿತಾ ಇದ್ದಾವೆ ಅಂತಂದರೆ. ಸೊ ಈ ಒಂದು ದೃಶ್ಯಗಳು ಬಂದ್ಬಿಟ್ಟು ಇವತ್ತು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಹರಿಯುವಂಥ ಕೃಷ್ಣಾ ನದಿಯ ದೃಶ್ಯಗಳು. ಬಹುತೇಕ 5 ದಿನಗಳ ಹಿಂದೆ ಸಂಪೂರ್ಣವಾಗಿ ಈ ಒಂದು ನದಿ ಖಾಲಿಯಾಗಿತ್ತು, ಕುಡಿಯೋದಕ್ಕೂ ಸಹ ನೀರಿರಲ್ಲ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ 5 ದಿನಗಳಲ್ಲಿ ಏನು ಇವತ್ತು ಮಳೆ ಸುರಿತಾ ಇದೆ, ಪರಿಣಾಮವಾಗಿ ಈಗ ರಾಜ್ಯಕ್ಕೆ ಸರಿಸುಮಾರು 80,000 ಕ್ಯೂಸೆಕ್ಸ್ ಅಷ್ಟು ನೀರು ಹರಿದು ಬರ್ತಾ ಇದೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ನಿರಂತರ ಮಳೆಗೆ ವಡ್ರಾಳ ಗ್ರಾಮದಲ್ಲಿ ದನದ ಕೊಟ್ಟಿಗೆ ಕುಸಿದು ಬಿದ್ದಿದೆ. ಪರಿಣಾಮ ಗರ್ಭಿಣಿ ಎಮ್ಮೆ ಸ್ಥಳದಲ್ಲೇ ಮೃತಪಟ್ಟಿದೆ. ಲಕ್ಷ್ಮಣ ಅನ್ನೋರಿಗೆ ಸೇರಿದ ದನದ ಕೊಟ್ಟಿಗೆ ಇದಾಗಿದ್ದು, ಪರಿಹಾರಕ್ಕಾಗಿ ಮನವಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರದ ಉಲಮನಿ ಗ್ರಾಮದಲ್ಲಿ ಮಳೆಗೆ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದಿಂದಾಗಿ ಬೃಹತ್ ಮರ ರಸ್ತೆಗೆ ಉರುಳಿದೆ. ನಿರಂತರವಾಗಿ ಮಣ್ಣು ಕುಸಿತ ಇರುವುದರಿಂದ ಉಲಮನಿ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಬೆಳಗಾವಿಯಲ್ಲಿ 3-4 ದಿನಗಳಿಂದ ನಿರಂತರ ಮಳೆಯಾಗ್ತಿದೆ. ಮಳೆಗಾಳಿಗೆ ಕುವೆಂಪು ನಗರದಲ್ಲಿ ಕಾರ್ ಮೇಲೆ ಮರ ಅಪ್ಪಳಿಸಿದೆ. ಕಾರ್ನಲ್ಲಿ ಯಾರೂ ಇಲ್ಲದ ಹಿನ್ನೆಲೆ ದೊಡ್ಡ ಅನಾಹುತ ತಪ್ಪಿದೆ. ಬಾಗಲಕೋಟೆಯಲ್ಲಿ ಸಂಪೂರ್ಣ ಬರಿದಾಗಿದ್ದ ಕೃಷ್ಣಗೆ ಜೀವಕಳೆ ಬಂದಿದೆ. ರಾಜಾಪುರ ಬ್ಯಾರೇಜ್ನಿಂದ 24 ಗಂಟೆಗಳಲ್ಲಿ 53,200 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಜಮಖಂಡಿ ತಾಲೂಕಿನ ಚಿಕ್ಕಪಡಿಸಲಿ, ಬೀಳಗಿ ತಾಲೂಕಿನ ಗಲಗಲಿ ಬ್ಯಾರೇಜ್ ಭರ್ತಿಯಾಗಿದೆ. ನೀರಿನ ಹರಿವು ಹೆಚ್ಚಳದಿಂದಾಗಿ ರೈತರ ಮೊಗದಲ್ಲಿ ಸಂತಸ ಮೂಡಿದೆ.
ಮಹಾರಾಷ್ಟ್ರದಲ್ಲಿ ಮಳೆ ಆರ್ಭಟ ಹಿನ್ನೆಲೆ ಘಟಪ್ರಭಾ ನದಿಗೆ ಭರ್ಜರಿಯಾಗಿ ನೀರು ಹರಿದು ಬರುತ್ತಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆ ಮುಧೋಳ ಬಳಿಯ ಸಿದ್ದರಾಮೇಶ್ವರ ಬ್ಯಾರೇಜ್ ತುಂಬಿ ಹರಿತಾ ಇದೆ. ಹಿಡಿಕಲ ಜಲಾಶಯದಿಂದ 1465 ಕ್ಯೂಸೆಕ್ ನೀರು ಹೊರಹರಿದಿದ್ದು ನದಿಯ ಬಡಲು ತುಂಬಿಕೊಡುತ್ತಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಮತ್ತೆ ಜೀವ ಕಳೆ ಬಂದಿದೆ. ಆಲಮಟ್ಟಿ ಜಲಾಶಯಕ್ಕೆ 1239 ಕ್ಯೂಸೆಕ್ ನೀರು ಹರಿದು ಬರುತ್ತದೆ. 30 ವರ್ಷಗಳ ಬಳಿಕ ಸಂಪೂರ್ಣ ಖಾಲಿಯಾಗಿದ್ದ ಕೊರ್ತಿ ಕೊಲ್ಹಾರ ಸೇತುವೆ ಭರ್ತಿಯಾಗಿದೆ. ಇದರಿಂದ ಆತಂಕದಲ್ಲಿದ್ದ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಮುಂಗಾರು ಚುರುಕು ಹಿನ್ನೆಲೆ ವಿಜಯನಗರದ ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳವಾಗಿದೆ. 2150 ಕ್ಯೂಸೆಕ್ ಒಳಹರಿವಿದ್ದು ಜಲಾಶಯದ ನೀರಿನ ಮಟ್ಟ 1587.92 ಅಡಿಗೆ ತಲುಪಿದೆ. ಒಟ್ಟು ನೀರಿನ ಸಂಗ್ರಹ 9.379 ಟಿಎಂಸಿ ಇದ್ದು ಕಾಲುವೆಗಳಿಗೆ 140 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ತುಂಗಾ ಜಲಾಶಯ ಭರ್ತಿಯಾಗಿದ್ದು 8 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ದಾವಣಗೆರೆ ಜಿಲ್ಲೆ ಹರಿಹರ ಬಳಿ ತುಂಗಭದ್ರಾ ನದಿಗೆ ಜೀವ ಕಳೆ ಬಂದಿದೆ. ಇದರಿಂದ ಹರಿಹರ, ಹೊನ್ನಾಳಿ, ನ್ಯಾಮತಿ ನದಿ ಪಾತ್ರದ ಗ್ರಾಮಸ್ಥರು ನಿರಾಳರಾಗಿದ್ದಾರೆ. ನಾನೀಗ ಸದ್ಯ ಹರಿಹರ ತುಂಗಭದ್ರಾ ತಡದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಯಾಕಂದರೆ ಈಗ ಸಂಪೂರ್ಣವಾಗಿ ಮೈದುಂಬಿ ಹರಿತಾ ಇದೆ. ಯಾಕಂದರೆ ಕಳೆದ ವಾರವಷ್ಟೇ ಸಂಪೂರ್ಣವಾಗಿ ಈ ಒಡಲು ಖಾಲಿಯಾಗಿತ್ತು. ಹೀಗಾಗಿ ಏನು ಇವತ್ತು ಸಾಕಷ್ಟು ಜನ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಅದಲ್ಲದೆ ಕೂಡ ಎಲ್ಲ ಒಂದು ಕಡೆ ರೈತರಲ್ಲಿ ಮುಖದಲ್ಲಿ ಮಂದಾಸ ಮೂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲಿ ಬರಗಾಲ ಬರುತ್ತೋ, ಮಳೆ ಆಗೋದಿಲ್ಲ, ಡ್ಯಾಮಲ್ಲಿ ನೀರು ಕೂಡ ಬರೋದಿಲ್ಲ ಅಂತೇಳಿ ಒಂದಿಷ್ಟು ರೈತರು ಆತಂಕದಲ್ಲಿದ್ದರು. ಆದರೆ ಅದೆಲ್ಲದೂ ಕೂಡ ವರುಣರಾಯ ಈಗ ಸದ್ಯ ಕೃಪೆ ತೋರಿದೇನೆ ಅಂತೇಳಿ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಕೆಳೂರು ಗ್ರಾಮದ ರಾಮಪ್ಪ ಅನ್ನೋರು ತೋಟಕ್ಕೆ ಹೋದಾಗ ನದಿಯಲ್ಲಿ ಕೊಚ್ಚಿ ಹೋದ ಶಂಕೆ ವ್ಯಕ್ತವಾಗಿದೆ. ನದಿ ಸಮೀಪದಲ್ಲಿ ಚಪ್ಪಲಿ ಹಾಗೂ ಬಟ್ಟೆಗಳಿದ್ದು ಅನುಮಾನ ಶುರುವಾಗಿದೆ. ಹೀಗಾಗಿ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಶೋಧ ನಡೆಸಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ. ಹೊಸನಗರ ತಾಲೂಕಿನಲ್ಲಿ ತಹಶೀಲ್ದಾರ್ ಭರತರಾಜ್ ರಜೆ ಘೋಷಣೆ ಮಾಡಿದ್ದಾರೆ. ಎಲ್ಲ ಶಾಲಾ ಕಾಲೇಜು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಿಸಿ ಆದೇಶಿಸಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಆಗ್ತಿದೆ. ಸಕಲೇಶಪುರ ತಾಲೂಕಿನ ಎಲ್ಲ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿ, ಸರ್ಕಾರಿ, ಅನುದಾನಿತ ಹಾಗೂ ಖಾಸಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಸಕಲೇಶಪುರ ತಹಶೀಲ್ದಾರ್ ಆದೇಶಿಸಿದ್ದಾರೆ. ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ತಹಶೀಲ್ದಾರ್ ಸುಪ್ರೀತಾ ಕ್ರಮ ಕೈಗೊಂಡಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಗಾಳಿ ಮಳೆಗೆ ಬೃಹತ್ ಮರ ಉರುಳಿ ಬಿದ್ದಿದೆ. ಇದರಿಂದ ಸುಮಾರು 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಪರಿಣಾಮ ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ. ಸಕಲೇಶಪುರ ತಾಲೂಕಿನ ಬ್ಯಾಕರಬಳ್ಳಿ ಸಮೀಪದ ಕುಣಿಗಲ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ಉತ್ತರ ಕನ್ನಡದಲ್ಲಿ ಮಳೆಗಾಳಿಗೆ ಸಾಲು ಸಾಲು ಮರಗಳು ಧರೆಗುರುಳುತ್ತಿವೆ. ಶಿರಸಿ ಸಿದ್ದಾಪುರ ರಸ್ತೆಯ ಹಳದೋಟ ಕ್ರಾಸ್ ಬಳಿ ಬೃಹತ್ ಮರ ಉರುಳಿದೆ. ಈ ಹಿನ್ನೆಲೆ ಕೆಲ ಕಾಲ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಯಲ್ಲಾಪುರ ಹಳಿಯಾಳ ರಸ್ತೆಯ ಕಣ್ಣಿಗೇರಿ ಬಳಿ ಬೃಹತ್ ಮರ ಬಿದ್ದಿದೆ. 2 ಗಂಟೆಗಳ ಕಾಲ ವಾಹನ ಸಂಚಾರ ಬಂದ್ ಮಾಡಲಾಗಿತ್ತು. ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಮರ ತೆರವುಗೊಳಿಸಿದರು. ಜೊಯ್ಡಾ ತಾಲೂಕಿನ ರಾಮನಗರದ ಗಣೇಶ್ ಗಲ್ಲಿಗೆ ಹೋಗುವ ಮುಖ್ಯ ರಸ್ತೆ ಏಕಾಏಕಿ ಕುಸಿದಿದೆ. ರಸ್ತೆ ಕುಸಿದ ಭಾಗದಲ್ಲಿ ಕಾರು ಸಿಲುಕಿ ಪರದಾಡುವಂತಾಯಿತು. ಕೊಡಗಿನಲ್ಲಿ ಮುಂಗಾರು ಮಳೆ ಅಬ್ಬರ ಶುರುವಾಗಿದ್ದು ಚಲಿಸುತ್ತಿದ್ದ ಸ್ಕೂಟಿ ಮೇಲೆ ಮರ ಬಿದ್ದಿದೆ. ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸ್ಕೂಟಿಯಲ್ಲಿದ್ದ ಮಹಿಳೆ ಸಿಂಧು ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ. ಹಾವೇರಿ ಜಿಲ್ಲೆಯಲ್ಲೂ ಹಲವೆಡೆ ಮಳೆಯ ಸಿಂಚನವಾಗಿದೆ. ರಾಣೆಬೆನ್ನೂರು, ರಟ್ಟಿಹಳ್ಳಿ ಸೇರಿದಂತೆ ಹಲವೆಡೆ ಮಳೆಯಾಗ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆ ಬಿರುಗಾಳಿ ಬೀಸುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೊಟ್ಟಿಗೆಹಾರ, ಚಾರ್ಮಾಡಿ, ಬಣಕಲ್ಲ ಸೇರಿದಂತೆ ಮೂಡಿಗೆರೆ ತಾಲೂಕಿನಾದ್ಯಂತ ಧಾರಾಕಾರ ಮಳೆಯಾಗ್ತಿದೆ. ಒಟ್ಟಾರೆ ಲೇಟ್ ಆಗಿ ಎಂಟ್ರಿ ಕೊಟ್ಟ ಮುಂಗಾರು ಆತಂಕದಲ್ಲಿದ್ದ ರೈತರು ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ರಾಜ್ಯದಲ್ಲಿ ಒಂದ್ ಕಡೆ ಮಳೆ ಅಬ್ಬರ ಜೋರಾಗಿದ್ರೆ ಮತ್ತೊಂದ್ ಕಡೆ ಬರದ ಭಯ ಕಾಡೋದಕ್ಕೆ ಶುರುವಾಗಿದೆ. ಮಳೆ ಯಾವಾಗ ಬರುತ್ತೆ ಅಂತ ಅನ್ನದಾತರು ಕಾದು ಕೂತಿದ್ದಾರೆ. ವರುಣ ಕರುಣೆ ತೋರಲಿ ಅಂತ ದೇವರಿಗೆ ಹರಕೆ ಹೊತ್ತು ವಿಶೇಷ ಪೂಜೆ ನೆರವೇರಿಸುತ್ತಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕಣ್ಣ ಮುಚ್ಚಲೆ ಆಟವಾಡ್ತಿದೆ. ಒಂದ್ ಕಡೆ ಮುಂಗಾರಿನ ಅಬ್ಬರಕ್ಕೆ ನದಿಗಳು ಉಕ್ಕಿ ಹರಿದು ರೈತರ ಮೊಗದಲ್ಲಿ ಮಂದಹಾಸ ಮೂಡ್ತಿದೆ. ಇನ್ನೊಂದ್ ಕಡೆ ಬರದ ಬರಸಿಡಿಲಿಗೆ ರೈತರು ಅಕ್ಷರಶಃ ಕಂಗಾಲ ಕೂತಿದ್ದಾರೆ. ಮುನಿಸಿಕೊಂಡ ಮಳೆರಾಯ ಯಾವಾಗಪ್ಪ ಕರುಣೆ ತೋರ್ತಾನೆ ಅಂತ ಆಕಾಶದತ್ತ ಮುಖ ಮಾಡ್ತಿದ್ದಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ವಿಶಿಷ್ಟ ಆಚರಣೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಕಲಬುರಗಿಯಲ್ಲಿ ಮುನಿಸಿಕೊಂಡ ಮುಂಗಾರು ಮಳೆ ಕೈಕೊಟ್ಟಿದೆ. ಇಷ್ಟೊತ್ತಿಗೆ ರೈತರು ಬಿತ್ತನೆ ಮಾಡಿ ಬೆಳೆ ಸಮೃದ್ಧಿ ನೋಡಿ ಖುಷಿ ಪಡ್ತಿದ್ರು. ಆದ್ರೀಗ ಎಲ್ಲ ಲೆಕ್ಕಾಚಾರ ಉಲ್ಟಾಪಲ್ಟಾಗಿ ಹೋಗಿದೆ. ಮುಂಗಾರು ಶುರುವಾಗಿ ತಿಂಗಳಾದ್ರೂ ಹನಿ ಮಳೆ ಬಿದ್ದಿಲ್ಲ. ಹೀಗಾಗಿ ಸಲಗಾರು ಗ್ರಾಮದಲ್ಲಿ ಜನರು ಕತ್ತೆಗಳಿಗೆ ಮದುವೆ ಮಾಡಿಸಿದ್ದಾರೆ. ಕತ್ತೆಗಳಿಗೆ ಹೊಸ ಬಟ್ಟೆ ತೊಡಿಸಿ ಬಾಸಿಂಗ ಕಟ್ಟಿ ಸಾಂಪ್ರದಾಯಿಕವಾಗಿ ಮದುವೆಯನ್ನ ಮಾಡಿಸಿದ್ದಾರೆ. ಬೇಗನೆ ಮಳೆ ಬರಲಿ ಅಂತ ಪ್ರಾರ್ಥಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕೆಲ ಭಾಗಗಳಲ್ಲಿ ವರುಣದೇವ ಕೃಪೆ ತೋರುತ್ತಿಲ್ಲ. ಮಳೆ ಇಲ್ಲದೆ ಭೂಮಿ ಬಾಯಿ ತೆರೆದು ನಿಂತಿದೆ. ಬಿತ್ತಿರೋ ಬೆಳೆ ಒಣಗಿ ಹೋಗ್ತಿದೆ. ಇವತ್ತು ಮಳೆಯಾಗತ್ತೆ, ನಾಳೆ ಮಳೆಯಾಗತ್ತೆ ಅಂತ ಜನ ಕಾದಿದ್ದೇ ಬಂತು. ಆದ್ರೆ ಮಳೆ ಮಾತ್ರ ಆಗ್ತಿಲ್ಲ. ಮಳೆ ಸುರಿಯೋದಿರ್ಲಿ, ಹನಿ ನೀರು ಸಿಗ್ತಿಲ್ಲ. ಹೀಗಾಗಿ ಇಳಕಲ್ ನಗರದ ಕಿಲ್ಲಾ ಗಲ್ಲಿಯ ಯುವಕರು ಹೆಣ್ಣು ವೇಷ ಧರಿಸಿ ಗುರ್ಜಿ ಪೂಜೆಯನ್ನ ಮಾಡಿದ್ದಾರೆ. ಪದ ಹಾಡ್ತಾ ಮನೆ ಮನೆಗೆ ಹೋಗಿ ಗುರ್ಜಿಗೆ ನೀರು ಹಾಕಿಸ್ಕೊಂಡು ವಿಶೇಷ ಪೂಜೆ ಮಾಡಿ ಬಂದಿದ್ದಾರೆ. ನೀರು ಬಂದಿಲ್ಲ, ನೀರೆಲ್ಲ ಹೋಗ್ಬಿಟ್ಟಾರಿ. ಗುಡ್ಡಿ ನೀರು ಬಿಡಕ್ಕಿರ್ಲಿ, ಬೇರೆ ಮಳೆ ಬರ್ಸಪ್ಪ. ಈ ಬಾರಿ ಬಳ್ಳಾರಿ ವಿಜಯನಗರ ಭಾಗದಲ್ಲಿ ಮಳೆ ಕೈಕೊಟ್ಟಿದೆ. ಭರ್ಜರಿ ಮಳೆಯಾಗತ್ತೆ ಅಂತ ರೈತರು ಲೆಕ್ಕಾಚಾರ ಹಾಕೊಂಡಿದ್ರು. ಆದ್ರೀಗ ಆಗ್ತಿರೋದೇ ಬೇರೆ. ಮುಂಗಾರು ಮಳೆ ಕೈಕೊಟ್ಟಿದ್ದು ಬಿತ್ತನೆ ಮಾಡದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮರ್ಪಕವಾಗಿ ಕೆಲಸವೂ ಸಿಗ್ತಿಲ್ಲ. ಹೀಗಾಗಿ ಜನ ಗುಳೆ ಹೊರಟಿದ್ದಾರೆ. ಮಂಡ್ಯ, ಮೈಸೂರು, ಬೆಂಗಳೂರು ಹಾಗೂ ಮಹಾರಾಷ್ಟ್ರದತ್ತ ಮುಖ ಮಾಡ್ತಿದ್ದಾರೆ. ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಗುಳೆ ಹೋಗೋದು ಅನಿವಾರ್ಯ ಅಂತಿದ್ದಾರೆ ಜನರು. ವಿಜಯನಗರ ಜಿಲ್ಲೆಯಲ್ಲಿ 119 ತಾಂಡಗಳಿದ್ದು ಪ್ರತಿ ತಾಂಡಗಳಿಂದ ಗೂಳೆ ಹೊರಡಲು ಕಾರಣ ಸಿದ್ಧತೆಗಳಾಗಿದೆ. ಕಾರಣ ಇಷ್ಟೇ, ಯಾವುದೇ ಕೆಲಸಗಳಿಲ್ಲ. ಈ ಹಿಂದೆ ಬಿತ್ತನೆ ಆಗಿರುವ ಜೋಳ, ರಾಗಿ, ಮೆಕ್ಕೆಜೋಳ ಯಾವುದು ಹುಟ್ಟೇ ಇಲ್ಲ. ಇನ್ನು ಮುಂದೆ ಶೇಂಗಾ ಬಿತ್ತನೆ ಮಾಡಲಿಕ್ಕೂ ಯಾವುದೇ ಉತ್ತಮವಾದ ಮಳೆ ಇಲ್ಲ. ಹಾಗಾಗಿ ಎಲ್ಲ ಜನಗಳು ಗೂಳೆ ಹೊರಟಿದ್ದಾರೆ. ರಾಯಚೂರು ಜಿಲ್ಲೆಯಾದ್ಯಂತ ಮಳೆ ಅನ್ನೋದು ಮಾಯವಾಗಿ ಹೋಗಿದೆ. ಕಳೆದ 4 ದಿನಗಳಿಂದ ಮೋಡ ಕವಿದ ವಾತಾವರಣ ಇದ್ರೂ ವರುಣ ಕೃಪೆ ತೋರ್ತಿಲ್ಲ. ಬಿತ್ತನೆ ಮಾಡಿದ ಬೆಳೆ ಉಳಿಸ್ಕೊಳ್ಳೋಕೆ ರೈತರು ಪರದಾಟ ನಡೆಸುತ್ತಿದ್ದಾರೆ. ಬಿತ್ತನೆ ಮಾಡಿದ್ದ ತೊಗರಿ ಸಸಿಗೆ ಬಿಂದಿಗೆ ಬಕೆಟ್ ಹಿಡಿದು ನೀರನ್ನ ಹಾಕ್ತಿದ್ದಾರೆ. ಮುಂಗಾರು ಮಳೆ ಬಂದಿರೋ ಸಲುವಾಗಿ ಬಿತ್ತೀವಿ. 5.5 ಎಕರೆ ಹೊಲ ತೊಗರಿ ಹಾಕಿದ್ವಿ. ದಿನ ಮಳೆ ಬರುತ್ತನ್ನೋ ಒಂದು ಆಶಾ ಇದ್ರ ಸಲ ಕುಂತೀವಿ. ಮಳೆ ಅಂತೂ ಬರೋ ಇದು ಕಡಿಮೆ ಐತಿ. 5.5 ಎಕರೆ ತೊಗರಿ ಅಂತೂ ನಾವು ಹಾಕಿದ್ದು. ಹಾಗಾಗಿ ನೀರಿಲ್ಲ, ಮಳೆ ಇಲ್ಲ. ಹಾಗಾಗಿ ಕೊಡದಿಂದ ಬಕೆಟಿಂದ ತಂದು ನೀರು ಹಾಕಕತ್ತೀವಿ ನಾವೀಗ. ತೊಗರಿ ಬಿತ್ತಿದ್ದೀವಿ, ಏನು ಹೇಳೋಕ್ಕಿಲ್ಲ ಸರ್ ನಮ್ಮ ಪರಿಸ್ಥಿತಿ. ಸಾಲ ಸೋಲ ಮಾಡಿ ಕೇಸಿ ಬೀಜ ತಗೊಂಬಂದು ಹಾಕಿವಿ, ಗೊಬ್ಬರ ಹಾಕಿವಿ. ಮತ್ತು ಏನು ಮಾಡೋಕ್ಕಿಲ್ಲ, ಏನು ಇದು ಮಾಡೋಕ್ಕಿಲ್ಲ. ಸಾಲ ಮಾಡ್ಕೊಂಡು ರೈತನ ಭಾಳ ಗೋಳ ಆಗ್ಬಿಟ್ಟೈತಿ. ಈ ವರ್ಷದಾಗಂತರೂ ಒಟ್ಟು ಮಳೆನೇ ಇಲ್ಲ. ಒಂದು 1.5 ತಿಂಗಳಾಯಿತು. ನಮ್ಮ ಪರಿಸ್ಥಿತಿ ಭಾಳ ಹೇಳಕ್ಕೆ ಹದಗೆಟ್ಟು ಹೋಗ್ಬಿಟ್ಟೈತೆ. ಯಾದಗಿರಿ ರೈತರ ಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಯಾಕಂದ್ರೆ ಮುಂಗಾರಿನ ಆರಂಭದಲ್ಲಿ 80 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಈ ಬೆನ್ನಲ್ಲೇ ಜಿಲ್ಲೆಯಾದ್ಯಂತ ಸುಮಾರು 1,65,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಅದೇ ಲಾಸ್ಟ್ ಮಳೆ ಅನ್ಸುತ್ತೆ. ಆಮೇಲೆ ಮಳೆ ಮಂಗಮಾಯವಾಗಿ ಹೋಗಿದೆ. ಹತ್ತಿ, ತೊಗರಿ, ಶೇಂಗಾ ಬೆಳೆ ಮೊಳಕೆಯಲ್ಲೇ ಒಣಗಿ ಹೋಗಿದೆ. ಅಲ್ಲದೆ ಬಸವಸಾಗರ ಜಲಾಶಯ ನೀರಿನ ಮಟ್ಟ 33.31 ಸಾಮರ್ಥ್ಯವನ್ನು ಹೊಂದಿದೆ. ಈಗ 14.76 ಟಿಎಂಸಿ ನೀರಷ್ಟೇ ಇದ್ದು ಅದು ಕೂಡ ಖಾಲಿಯಾಗೋ ಆತಂಕ ಶುರುವಾಗಿದೆ. 4,04,000 ಹೆಕ್ಟೇರ್ ನಾವು ಮುಂಗಾರಂಗಾಮಿಗೆ ಗುರಿಯನ್ನು ನಾವು ಹೊಂದಿದ್ದೀವಿ ಸರ್. ಮಳೆಯ ಪ್ರಮಾಣ ಕೊರತೆ ಆಗಿದೆ ಸರ್. ನಮಗೆ ಮಳೆ ಸುಮಾರು 45%, 46%ನಷ್ಟು ಮಳೆ ಕೊರತೆ ಇದೆ. ಈ ಮಳೆಯನ್ನು ನಾವು ಬರಲಿ ಅಂತೇಳಿ ಮುಂದಿನ ದಿನದಲ್ಲಿ ಆಶೋಣ ಸರ್. ನಮಗೆ ಡ್ಯಾಮಿಗೆ ನೀರಿಲ್ಲ. ಹೋದ ಸಲ ಬಂದಿತ್ತು 18 ಹಂಗೆ ಡ್ಯಾಮ್ ತುಂಬಿದ್ದು. ಇವಾಗ ನೀರಿಲ್ಲ ಬಟ್ಟಿಗೆ ಎಲ್ಲ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗ್ಲಕ್ಕೈತದ. ಈ ಕೃಷಿ ಇಲಾಖೆ ಸಿರಿದೇನೆ ನೀರು ಬಿಟ್ಟಿಲ್ಲ ಅಂದ್ರೆ ನಮಗೆ ಸ್ವಲ್ಪ ಭಾಳ ಅನಾನುಕೂಲ ಆಗ್ತೈತಿ. ಇಲ್ಲ ಬೇರೆ ಕಡೆ ಹೋಗ್ಬೇಕಾಗ್ತೈತಿ ನಮ್ಗೆ.
ಹಾವೇರಿ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಮುಂಗಾರು ಮಳೆ ಮರೀಚಿಕೆಯಾಗಿ ಹೋಗಿದೆ. ಮಳೆಯಾಗ್ತಿಲ್ಲ ಅಂತ ರೈತರು ಕಂಗಾಲಾಗಿ ಹೋಗಿದ್ದಾರೆ. ರೈತರ ಸಂಕಷ್ಟಕ್ಕೆ ಜಿಲ್ಲೆಯ ಶಾಸಕರು ಸ್ಪಂದಿಸಿದ್ದಾರೆ. ಜಿಲ್ಲೆಯ ಶಾಸಕರ ಸಹಭಾಗಿತ್ವದಲ್ಲಿ ಮೋಡ ಬಿತ್ತನೆ ಕಾರ್ಯ ನಡೆಸಲಾಗಿದೆ. ಶಾಸಕರಾದ ಪ್ರಕಾಶ್ ಕೋಳಿವಾಡ, ರುದ್ರಪ್ಪ ಲಮಾಣಿ, ಯುಬಿ ಬಣಕಾರ್, ಯಾಸಿರ್ ಪಠಾಣ್, ಶ್ರೀನಿವಾಸ್ ಮಾನೆ ಸೇರಿ ಸ್ವಂತ ಖರ್ಚಿನಲ್ಲೇ ಮೋಡ ಬಿತ್ತನೆ ಮಾಡಿಸಿದ್ದಾರೆ. ಮೋಡ ಬಿತ್ತನೆಯ ವಿಶೇಷ ವಿಮಾನ ಈ ತಿಂಗಳ ಪೂರ್ತಿ ಹುಬ್ಬಳ್ಳಿಯಲ್ಲೇ ಇರ್ತದೆ. ಯಾವತ್ತು ಮೋಡಗಳು ರೇನ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ. ಎಲ್ಲ ಕ್ಲೌಡ್ಸ್ನ ಸೀಡ್ ಮಾಡೋಕ್ಕೆ ಬರೋದಿಲ್ಲ. ತೇವಾಂಶ ಇರತಕ್ಕಂಥ ಮೋಡಗಳು ಸಿಕ್ಕಾಗ ನಮಗೆ ವಿಜ್ಞಾನಿಗಳು ಯಾವಾಗ ಮಾಡು ಅಂತ ಹೇಳ್ತಾರೆ. ಈ ತಿಂಗಳ ಪೂರ್ತಿ ನಾವು ಅದರ ಪ್ರಯತ್ನವನ್ನು ನಾವು ಮಾಡ್ತೀವಿ. ಒಟ್ಟಾರೆ ಕರುನಾಡಲ್ಲಿ ವರುಣದೇವ ಕಣ್ಣಾ ಮುಚ್ಚಾಲೆ ಆಟವನ್ನ ಮುಂದುವರೆಸಿದ್ದಾನೆ. ಅಲ್ಲಲ್ಲಿ ಮಳೆಯಾಗಿ ರೈತರು ಸಂತಸಗೊಂಡ್ರೆ, ಇನ್ನೊಂದು ಕಡೆ ಬರದ ಛಾಯೆ ಆವರಿಸಿ ರೈತರ ಪರಿಸ್ಥಿತಿ ಶೋಚನೀಯವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಕೆ ಹೆತ್ತವರ ವಿರೋಧದ ಮಧ್ಯೆ ಪ್ರೀತಿಸಿದವನ ಕೈ ಹಿಡಿದಿದ್ಲು. ಮಗಳ ಲವ್ ಮ್ಯಾರೇಜ್ಗೆ ಸಿಡಿದೆದ್ದ ಕುಟುಂಬಸ್ಥರು ತಾಳಿ ಕಟ್ಟಿದವನ ಕೈಯನ್ನೇ ಕಟ್ ಮಾಡಿದ್ದಾರೆ. ಪೊಲೀಸ್ ಠಾಣೆಗೆ ಬಂದಿದ್ದ ಜೋಡಿ ಮೇಲೆಯೇ ದಾಳಿ ಮಾಡಿ ಹೈಡ್ರಾಮಾ ಸೃಷ್ಟಿಸಿದ್ದಾರೆ. ಪ್ರೀತಿ ಅಂದ್ರೇನೆ ಹಾಗೆ. ಒಮ್ಮೆ ಮನಸ್ಸೊಳಗೆ ಹೊಕ್ಕರೆ ಮುಗಿದೇ ಹೋಯಿತು. ಯಾರಿಗೂ ಹೆದರಲ್ಲ, ಯಾರ ಮಾತು ಕೇಳೋದಿಲ್ಲ. ಹೆತ್ತವರೇ ಎದುರಾದರೂ ಬಗ್ಗಲ್ಲ. ತಮ್ಮದೇ ಲೋಕದಲ್ಲಿ ಪ್ರೇಮ ಹಕ್ಕಿಗಳಂತೆ ಹಾರಾಡಿ ಬಿಡ್ತಾರೆ. ವಿರೋಧಗಳ ಗಡಿ ದಾಟಿ ಒಂದಾಗ್ತಾರೆ. ಇದೇ ರೀತಿ ದಾವಣಗೆರೆಯಲ್ಲಿ ಪ್ರೀತಿಸಿ ಒಂದಾದ ಜೋಡಿಗೆ ಹೆತ್ತವರೇ ವಿಲನ್ಗಳಾಗಿದ್ದಾರೆ. ಲವ್ ಮ್ಯಾರೇಜ್ಗೆ ಯುವತಿ ಹೆತ್ತವರ ಕಿಚ್ಚು. ಮಗಳಿಗೆ ತಾಳಿ ಕಟ್ಟಿದ ಪ್ರಿಯಕರನ ಕೈ ಕಟ್. 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ದು. ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು. ಜೊತೆಯಾಗಿರ್ತೀವಿ ಎಂದೆಂದು ಅಂತ ಸಪ್ತಪದಿ ತುಳಿದ ಈ ಜೋಡಿ ಹೆಸರು ಸಿದ್ದೇಶ್ ಅಂಡ್ ಲೀಲಾವತಿ. ಚನ್ನಗಿರಿ ತಾಲೂಕಿನ ದಾಗಿನಕಟ್ಟೆ ಲೀಲಾವತಿ ಕಾಲೇಜ್ಗೆ ಹೋಗ್ತಾ ಇದ್ಲು. ಈ ಮಧ್ಯೆ ಕಂಚುಗಾರನಹಳ್ಳಿ ಸಿದ್ದೇಶ್ ಮೇಲೆ ಪ್ರೀತಿ ಶುರುವಾಗಿತ್ತು. ಚಾಟಿಂಗ್, ಡೇಟಿಂಗ್ ಅಂತ ಓಡಾಡ್ತಿದ್ದ ಜೋಡಿ ಇದ್ರೂ ನಿನ್ ಜೊತೆ, ಹೋದ್ರೂ ನಿನ್ ಜೊತೆ ಅಂತ ನಿರ್ಧಾರ ಮಾಡಿದ್ರು. ಮದುವೆ ಆಗೋದಕ್ಕೂ ಸಜ್ಜಾಗಿದ್ರು. ಆದರೆ ಲೀಲಾವತಿ ಪೋಷಕರು ಇದಕ್ಕೆ ಒಪ್ಪಿರಲಿಲ್ಲ. ಅವನಿಗಿಂತ ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡ್ತೀವಿ ಅಂತ ಹುಡುಗನನ್ನ ಹುಡುಕೋದಕ್ಕೆ ಶುರು ಮಾಡಿದ್ರು. ನಮ್ದು ಲವ್ ಮ್ಯಾರೇಜು 3-4 ವರ್ಷ ಆಯ್ತು. ನಾವು ಲವ್ ಮಾಡಕ್ ಹಚ್ಚಿ ಮನೇಲೂ ಹೇಳಿದ್ವಿ, ಇಲ್ಲ ನಾವು ಮದುವೆ ಹಾಕಿವಿ, ಅವನ್ನೇ ಮದುವೆ ಆದ್ರೆ ಅವನ್ನೇ ಮದುವೆ ಹಾಕಿನಿ ಅಂತಾನು ಹೇಳಿದ್ದೆ. ಇಲ್ಲ ನಾವು ಓದಕ್ಕೂ ಕಳ್ಸಲ್ಲ, ಅವ್ನ ಕೊಟ್ಟು ಮದ್ವೆನೂ ಮಾಡಲ್ಲ, ನಿನ್ ಮನೆಗೆ ಇರು, ಬೇರೆ ಜೊತೆ ಮದುವೆ ಮಾಡ್ತೀವಿ ಅಂತ ಎಲ್ಲ ಎದುರಿಸಿದ್ರು. ಬೇಡ ಮದ್ವೆ ಬೇಡ ಅಂದ್ರು. ಗಂಡು ನೋಡಕ್ಕೆ ಅವ್ರನ್ನೆಲ್ಲ ಕರ್ಕೊಂಬರೋರು. ನನಗೆ ಅದಕ್ಕೆ ಸಿಟ್ಟು ಬಂದು ಮನೆ ಬಿಟ್ಟು ಬಂದು ತಿರುಗ್ ದಿನ ಮದ್ವೆ ಆಯ್ತು. ಫೋನ್ ಎಲ್ಲ ಮಾಡಿ ನಮ್ಮ ಅಣ್ಣರು ಬಾಳ ಎದುರಿಸೋರು. ಮದುವೆ ಫಿಕ್ಸ್ ಮಾಡ್ತಾರೆ ಅಂತ ಗೊತ್ತಾಗ್ತಿದ್ದಂತೆ ಲೀಲಾವತಿ ಸಿದ್ದೇಶನ ಜೊತೆ ಮನೆ ಬಿಟ್ಟು ಹೋಗ್ತಾಳೆ. ದೇವಸ್ಥಾನದಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡ್ತಾಳೆ. ನಮಗೆ ಜೀವ ಬೆದರಿಕೆ ಇದೆ, ರಕ್ಷಣೆ ಕೊಡಿ ಅಂತ ದಾವಣಗೆರೆ ಎಸ್ಪಿಗೆ ದೂರು ನೀಡಿರ್ತಾರೆ. ಎಸ್ಪಿ ಸೂಚನೆಯಂತೆ ಲೀಲಾ ಹಾಗೂ ಸಿದ್ದೇಶ ಬಸವಾಪಟ್ಟಣ ಠಾಣೆಗೆ ಬಂದಿದ್ರು. ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಿದ್ದಾಗಲೇ ಲೀಲಾವತಿ ಸಂಬಂಧಿಕರು ಏಕಾಏಕಿ ನುಗ್ಗಿದ್ದಾರೆ. ನೋಡ್ತಿದ್ದಂತೆ ನಗರಾಜ್ ಅಂಡ್ ಗ್ಯಾಂಗ್ ಸಿದ್ದೇಶ್ ಮೇಲೆ ದಾಳಿ ಮಾಡಿದ್ದಾರೆ. ಎದೆಗೆ ಚಾಕು ಹಾಕ್ತಿದ್ದಾಗ ಸಿದ್ದೇಶ್ ಕೈ ಅಡ್ಡಗಟ್ಟಿದ್ದಾನೆ. ಈ ವೇಳೆ ಕೈ ಕಟ್ಟಾಗಿ ಗಂಭೀರ ಗಾಯವಾಗಿದೆ. ಈಗ ಸ್ಟೇಷನ್ ಒಳಗಡೆನೆ ಬಂದ್ ಮಾಡಿದ್ದಾರೆ ಸರ್. ಅವರು ಸ್ಟೇಷನ್ ಒಳಗಡೆನೆ ಆಗಿರೋದು, ಅಲ್ಲೇ ಬಿಟ್ಟಿಲ್ಲ. ಇಲ್ಲ ಇದೆಲ್ಲ ಕೇಸೆಲ್ಲ ಮುಚ್ಚಾಕಿ ಮತ್ತೆ ಅವ್ರ ಪಾಡಿಗೆ ಅವ್ರು ಸುಮ್ಮದರೆ. ಈಗ ಅವ್ರು ಸುಮ್ಮಿರಲ್ಲ ಸರ್. ಅವರು ಡೈರೆಕ್ಟ್ ಆಗಿ ಹೇಳ್ತಿದ್ರು, ಪೊಲೀಸ್ನವ್ರ ಮುಂದೆನೆ ಹೇಳ್ತಿದ್ರು. ಅವ್ರು ನೀವ್ ಎಲ್ಲೋದ್ರು ಬಿಡಲ್ಲ, ನಿಮ್ಮನ್ನ ಜೀವನ ಮಾಡಕ್ ಬಿಡಲ್ಲ. ಹ್ಞೂ ಸರ್. ಅವ್ರು ಸರ್ ಇವಾಗ ಪೊಲೀಸ್ ಸ್ಟೇಷನ್ ಒಳಗಡೆನೆ ಬಂದ್ ಹಾಕಿರೋದು ಸರ್. ಅವರು ಹಲ್ಲೆ ಮಾಡಿದ ಆರೋಪಿಗಳನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಂಚಗಾರನಹಳ್ಳಿಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಅವರ ಸೋದರ ಮಾವ ಆರೋಪಿತ ಈತ ಏಕಾಏಕಿ ಬಂದು ಅವರು ಮಾತಾಡುವ ನಿಟ್ಟಿನಲ್ಲಿ ಹೋಗಿ ಚಾಕುವಿನಿಂದ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಅವರು ತಪ್ಪಿಸಿಕೊಳ್ಳೋಕೆ ಕೈ ಮಾಡಿದಾಗ ಅವರು ಬಲಗೈಗೆ ರಕ್ತಗಾಯವಾಗಿದೆ. ಅವರು ಕೊಲೆ ಮಾಡುವ ಉದ್ದೇಶದಿಂದ ಇವರನ್ನ ಚಾಕುವಿನಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ನಾವು ಆರೋಪಿಯನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ.
ತನಿಖೆ ಮುಂದುವರಿತಾ ಇದೆ. ಸ್ವಲ್ಪ ಗಾಯಗೊಂಡ ಸಿದ್ದೇಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಒಟ್ಟಾರೆ 100 ಕಾಲ ಕೂಡಿ ಬಾಳ್ಬೇಕು ಅಂತ ಕೈ ಹಿಡಿದ ಜೋಡಿಗೆ ಹೆತ್ತವರೇ ವಿಲನ್ ಆಗಿದ್ದು ಪೊಲೀಸರು ರಕ್ಷಣೆ ಒದಗಿಸಬೇಕಿದೆ. ಸಂಜಯ್, ನ್ಯೂಸ್ 18, ದಾವಣಗೆರೆ. ಆಷಾಢ ಮಾಸ ಶುರುವಾದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಆದ್ರೀಗ ನಾಡದೇವತೆ ಸನ್ನಿಧಿಯಲ್ಲಿ ದರ್ಶನ ದಂಗಲ್ ಶುರುವಾಗಿದೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಜಾರಿಗೆ ತಂದಿರುವ ಹೊಸ ಟಿಕೆಟ್ ದರ ವಿರೋಧದ ಅಲೆ ಎಬ್ಬಿಸಿದೆ. ಚಾಮುಂಡಿ ಸನ್ನಿಧಿಯಲ್ಲೂ ವಿಐಪಿ ಸಂಸ್ಕೃತಿ. ನಾಡದೇವಿ ದರ್ಶನಕ್ಕೆ 2,000 ರೂಪಾಯಿ ಟಿಕೆಟ್. ಚಾಮುಂಡೇಶ್ವರಿ ಮೈಸೂರು ಬೆಟ್ಟದ ಮೇಲೆ ವಿರಾಜಮಾನಳಾಗಿರೋ ನಾಡದೇವತೆ, ನಂಬಿ ಬಂದವರ ನಂಬಿಕೆಗೆ ನೆರಳಾಗೋ ಆದಿಶಕ್ತಿ. ಹೀಗಾಗಿಯೇ ದೇವಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಅದರಲ್ಲೂ ಆಷಾಢ ಮಾಸ ಶುರುವಾದ್ರೆ ಶುಕ್ರವಾರ ಬೆಟ್ಟದಲ್ಲಿ ಭಕ್ತ ಸಾಗರದ ಹೊಳೆಯೇ ಹರಿಯುತ್ತೆ. ಈ ಮಧ್ಯೆ ಶಕ್ತಿ ದೇವಿಯ ದರ್ಶನಕ್ಕೆ ಬರೋ ಭಕ್ತರಿಗೆ ಆಡಳಿತ ಮಂಡಳಿ ಶಾಕ್ ಕೊಟ್ಟಿದೆ. ಚಾಮುಂಡಿ ಸನ್ನಿಧಿಯಲ್ಲೂ ವಿಐಪಿ ಸಂಸ್ಕೃತಿ ತಂದಿದೆ. ಆಷಾಢ ಶುಕ್ರವಾರಗಳ ವಿಶೇಷ ಪೂಜೆ ಹಾಗೂ ದರ್ಶನಕ್ಕೆ ಟಿಕೆಟ್ ದರ ಬರೋಬ್ಬರಿ 2,000 ರೂಪಾಯಿ ಫಿಕ್ಸ್ ಮಾಡಿದೆ. ಈ ಮೊದಲಿದ್ದ 300 ರೂಪಾಯಿಯ ವಿಶೇಷ ದರ್ಶನದ ಟಿಕೆಟ್ಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಅದರ ಬದಲು 2,000 ರೂಪಾಯಿಗಳ ಪ್ರೀಮಿಯಂ ಟಿಕೆಟ್ ತಂದಿದೆ. ಈ ಟಿಕೆಟ್ ಪಡೆದ್ರೆ ಮಾತ್ರ ನೇರ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಪ್ರೀಮಿಯಂ ಟಿಕೆಟ್ ಪಡೆದವರಿಗೆ ಪ್ರತ್ಯೇಕ ಎಸಿ ಬಸ್ ಸೌಲಭ್ಯ ನೀಡಿದೆ. ಕೇವಲ 30 ನಿಮಿಷಗಳಲ್ಲಿ ದರ್ಶನ ಮುಗಿಸಿ ವಾಪಸ್ ಬರುವಂತಹ ಹೈಟೆಕ್ ಜವಾಬ್ದಾರಿಯನ್ನ ಜಿಲ್ಲಾಡಳಿತ ಹೊತ್ತಿದೆ. ಭಕ್ತರು ಆಪ್ ಮೂಲಕವೇ ಎಸಿ ಬಸ್ ಟಿಕೆಟ್ ಬುಕ್ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದೆ. 2,000 ರೂಪಾಯಿ ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಕೂಡ ಇತ್ತು. ಈ ಸರಿ 300 ರೂಪಾಯಿ ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕಂದ್ರೆ 300 ರೂಪಾಯಿ ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರ್ತಿಲಿ ನಿಂತಿರ್ತಾರಲ್ಲ, ಆ ಸರ್ತಿನೇ ಜಾಯ್ನ್ ಆಗೋರು. ಸೊ ಜಾಯ್ನ್ ಆಗಿ ಅವ್ರಿಗೇನಂತಹ ಬೆನಿಫಿಟ್ ಆಗ್ತಿರ್ಲಿಲ್ಲ. ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಈ ಸರಿ ಬಂದ್ ಮಾಡಿ 2,000 ರೂಪಾಯಿ ಟಿಕೆಟ್ ಮಾತ್ರ ಮಾಡಿದ್ದೀವಿ. ಬಟ್ ಅವ್ರಿಗಿಂತ ವಿಶೇಷವಾಗಿ ಓಲ್ವೋ ಬಸ್ಗಳಿರುತ್ತೆ, ಮತ್ತು ಅವ್ರಿಗೆ ಆ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ. 2,000 ರೂಪಾಯಿ ಟಿಕೆಟ್ ತಗೊಂಡಿರೋರು ವಿಶೇಷ ದರ್ಶನಕ್ಕೆ. ಸರ್ಕಾರದ ಈ ಹೈಟೆಕ್ ನಿಯಮಗಳ ಬೆನ್ನಲ್ಲೇ ವಿರೋಧದ ಅಲೆ ಎದ್ದಿದೆ. ಈ ನೀತಿಯನ್ನ ಖಂಡಿಸಿ ಕರ್ನಾಟಕ ಸೇನಾಪಡೆ ಮೈಸೂರಿನ ಹಳೆ ಡಿಸಿ ಆಫೀಸ್ ಮುಂಭಾಗ ಪ್ರತಿಭಟನೆ ಮಾಡಲಾಗಿದೆ. 2,000 ರೂಪಾಯಿ ಟಿಕೆಟ್ ಅನ್ನ ರದ್ದು ಮಾಡಿ 300 ರೂಪಾಯಿ ವಿಶೇಷ ದರ್ಶನದ ವ್ಯವಸ್ಥೆಯನ್ನೇ ಮುಂದುವರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಾಮಾನ್ಯ ಜನರು ಅಲ್ಲಿ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ತಪ್ಪಿಸಿ ಏನು ಇವತ್ತು ಕಳೆದ ವರ್ಷದಿಂದ ಕೂಡ 2,000 ರೂಪಾಯಿ ಟಿಕೆಟ್ನ ಇವತ್ತು ಏನು ಮಾಡಿದ್ದಾರೆ, ಅದು ಭಾಳ ಒಂದು ಬಡವರ್ಗ ಮಧ್ಯಮ ವರ್ಗ ಜನಗಳಲ್ಲಿ ಭಾಳ ಮನಸ್ಸಿಗೆ ಭಾಳ ದುಃಖಕರ ಸಂಗತಿ ಆಗಿದೆ. ಆ ಒಂದು ಶುಕ್ರವಾರದಲ್ಲಿ ಟಿಕೆಟ್ ಇದ್ದವರಿಗೆ ಒಂದು 50, 20, 30 ಜನಕ್ಕೆ ಕೊಡ್ತಾರೆ, ಫೋಟೋ ತೆಗೆಸ್ಕೊಂಡು ವಿಡಿಯೋ ಹಾಕ್ಕೊಳ್ತಾರೆ. ಆಮೇಲೆ ನೋಡಿದ್ರೆ ಅಲ್ಲಿ 1 ಗಂಟೆ ನಾವಲ್ಲಿ ತಿರುಗಾಡಿ ನೋಡಿದ್ರೆ ಅದು ಇರೋದಿಲ್ಲ ಯಾವ ಕಿಟ್ಟೂ ಕೂಡ. ಒಟ್ನಲ್ಲಿ ಚಾಮುಂಡಿ ಬೆಟ್ಟದ ಹೊಸ ರೂಲ್ಸ್ಗೆ ಭಕ್ತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಈ ನಿರ್ಧಾರವನ್ನ ಚೇಂಜ್ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.